ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್ ಯಾವ ತರ ಮಾಡಬೇಕು ಅಂತ ನೋಡೋಣ. ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ಅಡಿಷನ್ ಆಫ್ ಮ್ಯಾಟ್ರಿಸಸ್ ಯಾವ ತರ ಮಾಡಬೇಕು ಅಂತ ನೋಡಿದೀವಿ. ಸೇಮ್ ಮೆಥಡ್ ಅಲ್ಲಿ ನಾವು ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಎರಡು ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 1 4 0 ಅಂಡ್ ಮ್ಯಾಟ್ರಿಕ್ಸ್ ಬಿ ಇಸ್ ಈಕ್ವಲ್ ಟು 2 -1 3 4 ಅಂತ. ಈಗ ಈ ಎರಡು ಮ್ಯಾಟ್ರಿಕ್ಸ್ ನ ತಗೊಂಡು 2a ಮೈನಸ್ 3b ನ ಫೈಂಡ್ ಔಟ್ ಮಾಡಬೇಕು. ಓಕೆ, ದಟ್ ಈಸ್ ವಿ ಹ್ಯಾವ್ ಟು ಡೂ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್. ಈಗ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. 2a ಮೈನಸ್ 3b. Okay, now let us substitute the terms. 2 as it is ಬರೆದು ಮ್ಯಾಟ್ರಿಕ್ಸ್ ಏನ ಸಬ್ಸ್ಟಿಟ್ಯೂಟ್ ಮಾಡಿ 2 1 4 0. ನೆಕ್ಸ್ಟ್ ಮೈನಸ್ ಅಂತ ಇದೆ ಅದನ್ನ ಬರೆಯೋದು 3. ಮ್ಯಾಟ್ರಿಕ್ಸ್ ಬಿ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮ್ಯಾಟ್ರಿಕ್ಸ್ ಬಿ ಇಸ್ 2 -1 3 and 4. ಓಕೆ, ಸೊ ಈಗ ನಾವಿಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಮ್ಯಾಟ್ರಿಕ್ಸಿನ ಹೊರಗಡೆ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ ಯಾವುದೇ ಮ್ಯಾಟ್ರಿಕ್ಸಿನ ಹೊರಗಡೆ ಒಂದು ಸಂಖ್ಯೆ ಬಂದಿದೆ ಅಂತ ಹೇಳಿದ್ರೆ ಅದನ್ನ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ನ ಯಾವ ತರ ಮಾಡಬೇಕು ಅಂತ ಹೇಳಿದ್ರೆ ಹೊರಗೆ ಕೊಟ್ಟ ಸಂಖ್ಯೆನ ಒಳಗೆ ಕೊಟ್ಟ ಎಲ್ಲಾ ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 4 ಎಲಿಮೆಂಟ್ಸ್ ಇದೆ, 4 ಎಲಿಮೆಂಟ್ಸ್ ಗೆ 2 ಇಂದ ಮಲ್ಟಿಪ್ಲೈ ಮಾಡಿ. ಅದೇ ರೀತಿ ಇಲ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸ್ ಬಂದಾಗ 4 ಎಲಿಮೆಂಟ್ಸ್ ಇದೆ, ಎಲ್ಲಾ 4 ಎಲಿಮೆಂಟ್ಸ್ ಗೆ ಹೊರಗಿದ್ದ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಡೂ ದಟ್. ಸೊ 2 into 2, next 2 into 1, 2 into 4, 2 into 0. ಸೊ ಹೊರಗಿದ್ದ 2 ನ ಒಳಗಿದ್ದ 4 ಎಲಿಮೆಂಟ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಬರೆಯೋದು 3 ಮಲ್ಟಿಪ್ಲೈ ಮಾಡಬೇಕು. 3 into 2, 3 into -1, 3 into 3 and 3 into 4. Okay, now let us simplify. Multiplication complete ಮಾಡ್ಕೊಳ್ಳೋಣ. So 2 into 2 is 4. Next 2 into 1 is 2. 2 into 4 8. 2 into 0 is 0. So 2a find out ಮಾಡಿದ್ರೆ ಇಷ್ಟು ಬಂತು. ನೆಕ್ಸ್ಟ್ ಮೈನಸ್ ಅಂತ ಬರೆದು 3 into 2 6. 3 into -1 is -3. 3 into 3 is 9. 3 into 4 is 12. ಓಕೆ, ಈಗ ಇದಾದ್ಮೇಲೆ ನಾವಿಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ, ಮೈನಸ್ ಅಂತ ಬಂದು ಇನ್ನೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಎರಡು ಮ್ಯಾಟ್ರಿಸಸ್ ನ ಏನ್ ಮಾಡ್ಬೇಕು, ನಾವು ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಸಬ್ಟ್ರಾಕ್ಷನ್ ಮಾಡುವಾಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ ಅಂತ ಹೇಳಿದ್ರೆ ಏನು, ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿರೋ ಯಾವ ಜಾಗದಲ್ಲಿ ಎಲಿಮೆಂಟ್ ಕೂತಿದೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲೂ ಅದೇ ಜಾಗದಲ್ಲಿ ಕೂತಿರೋ ಎಲಿಮೆಂಟ್ಸ್ ನ ತಗೋಬೇಕು. ಸೊ ಇಲ್ಲಿ 4 ಮತ್ತೆ 6 ನಾವು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದನ್ನು ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಕೂತಿದೆ, ಈ ಎಲಿಮೆಂಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಕೂತಿದೆ. ಓಕೆ, ನೆಕ್ಸ್ಟ್ 2 and -3 ಬಿಕಮ್ಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್. 8 ಮತ್ತೆ 9 ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಗುತ್ತೆ. ಅದೇ ರೀತಿ 0 ಮತ್ತೆ 12 ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಗುತ್ತೆ. ಸೊ ಈ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಸಬ್ಟ್ರಾಕ್ಷನ್ ಮಾಡೋಣ. 4 - 6, 2 - 3, 8 - 9, 0 - 12. ಅಡಿಷನ್ ಸಬ್ಟ್ರಾಕ್ಷನ್ ಸಿಮಿಲರ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಅಡಿಷನ್ ಮಾಡುವಾಗನು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡುವಾಗನು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸರಿ, ಈಗ ಇದನ್ನ ಬರೆದಾದ್ಮೇಲೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 4 - 6 ಮಾಡಿದ್ರೆ -2 ಬರುತ್ತೆ. 2 - 3 is -1. 8 - 9 is -1. 0 - 12 is -12. So this is the final answer for 2a - 3b. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಅದನ್ನ ಮಾಡೋಣ. ಓಕೆ, ಸೊ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 2 1 3 4 ಅಂತ. ಫೈಂಡ್ ಎ ಮೈನಸ್ ಎ ಟ್ರಾನ್ಸ್ಪೋಸ್. ಓಕೆ, ಸಬ್ಟ್ರಾಕ್ಷನ್ ಮಾಡಬೇಕು. ಸಬ್ಟ್ರಾಕ್ಷನ್ ಮಾಡ್ಲಿಕ್ಕೆ ಒಂದೇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ, ಸೊ ಲೆಟ್ ಅಸ್ ಫೈಂಡ್ ದ ಟ್ರಾನ್ಸ್ಪೋಸ್. ಸೊ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಸೊ ಟ್ರಾನ್ಸ್ಪೋಸ್ ಅಂದ್ರೆ ಏನ್ ಮಾಡಬೇಕು,
ಯಾವ ಮ್ಯಾಟ್ರಿಕ್ಸಿನ ಟ್ರಾನ್ಸ್ಪೋಸ್ ತಗೊಂತಾ ಇದ್ದೀರಾ ಅದರ ರೋನ ಕಾಲಮ್ ಅಲ್ಲಿ ಕನ್ವರ್ಟ್ ಮಾಡಿ. 2 1 ರೋ ಇರೋದು 2 1 ಕಾಲಮ್ ಆಗುತ್ತೆ. 3 4 ರೋ ಇರೋದು 3 4 ಕಾಲಮ್ ಆಗುತ್ತೆ. ಸೊ ದಿಸ್ ಇಸ್ ಟ್ರಾನ್ಸ್ಪೋಸ್. ನಾವು ಆಫ್ಟರ್ ರೈಟಿಂಗ್ ದ ಟ್ರಾನ್ಸ್ಪೋಸ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋಬೇಕು. A minus A transpose. Substitute the matrix. Matrix A is 2 1 3 4 minus A transpose is 2 3 1 4. ಓಕೆ, ಇಲ್ಲಿನೂ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡಬೇಕು. 2 and 2 ಕರೆಸ್ಪಾಂಡಿಂಗ್ ಆಗುತ್ತೆ. ಸೊ 2 minus 2. ನೆಕ್ಸ್ಟ್ 1 and 3. ಸೊ 1 minus 3. ನೆಕ್ಸ್ಟ್ ಈಸ್ 3 and 1. ಸೊ 3 minus 1. ಅದೇ ರೀತಿ 4 ಮತ್ತೆ 4. ಸೊ 4 minus 4. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 minus 2 0. 1 minus 3 is minus 2. 3 minus 1 is 2. 4 minus 4 is 0. So this is the answer for A minus A transpose. So ಈ ರೀತಿಯಲ್ಲಿ ಮ್ಯಾಟ್ರಿಸಸ್ ನ ಕೊಟ್ಟು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಸೊ ಹೋಪ್ ಈ ಟಾಪಿಕ್ ಅರ್ಥ ಆಗಿದೆ ನಿಮಗೆ. ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಮಾಡುವಾಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡ್ತೀವಿ ಅಥವಾ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಓಕೆ.